ಜೊಯಿಡಾ ತಾಲೂಕಿನ ಬಾಮಣಗಿಯ ಗವೇಗಾಳಿಯಲ್ಲಿ ಮರಗಳನ್ನು ಕಡಿದುರುಳಿಸಿದ ಹೆಸ್ಕಾಂ ಪರಿಹಾರಕ್ಕೆ ರೈತ ಮಾರುತಿ ಬಸಪ್ಪ ಬಾರಿಕೇರ್ ಆಗ್ರಹ. ವಿದ್ಯುತ್ ಲೈನ್ಗೆ ತೊಂದರೆಯಾಗದಿರಲೆಂದು ಮರದ ಟೊಂಗೆ ಕಡಿಯುವುದರ ಬದಲು ಜೊಯಿಡಾ ತಾಲೂಕಿನ ಬಾಮಣಗಿಯ ಗವೇಗಾಳಿಯಲ್ಲಿ ಸ್ವಂತ ಜಾಗದಲ್ಲಿದ್ದ ಮರಗಳನ್ನೇ ಹೆಸ್ಕಾಂ ಇಲಾಖೆಯವರು ಕಡಿದುರುಳಿಸಿರುವುದನ್ನು ಖಂಡಿಸಿ ಸೂಕ್ತ ಪರಿಹಾರಕ್ಕಾಗಿ ಜಾಗದ ಮಾಲಕ ಹಾಗೂ ರೈತ ಮಾರುತಿ ಬಸಪ್ಪ ಬಾರಿಕೇರ್ ಅವರು ಆಗ್ರಹಿಸಿದ್ದಾರೆ. ಅವರು ಗುರುವಾರ ಸಂಜೆ 5 ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಾಮಣಗಿಯ ಗವೇಗಾಳಿಯ ನಿವಾಸಿಯಾಗಿರುವ ತಾನು ತನ್ನ ಸ್ವಂತ ಹೊಲದ ಮಧ್ಯೆ ರಸ್ತೆ ಇದ್ದು ಈ ರಸ್ತೆಯ ಬದಿಯಲ್ಲಿ ವಿದ್ಯುತ್ ಲೈನ್ ಹಾದು ಹೋಗಿದೆ. ವಿದ್ಯುತ್ ಲೈನ್ಗೆ ತೊಂದರೆಯಾಗುತ್ತದೆ ಎಂದು ಕಳೆದ 10 ವರ್ಷಗಳ ಹಿಂದೆ ನೆಟ್ಟು ಕಷ್ಟಪಟ್ಟು ಬೆಳೆಸಿದ ಸಿಲ್ವರ್ ವುಡ್ ಜಾತಿಯ 10-12 ಮರಗಳನ್ನು ಹೆಸ್ಕಾಂ ಇಲಾಖೆಯವರು ಕಡಿದುರುಳಿಸಿದ್ದಾರೆ. ಇನ್ನು ಕಡಿದಿರುವ ಮರಗಳನ್ನು ನಮ್ಮ ತೋಟಕ್ಕೆ ಹಾನಿಯಾಗುವ ರೀತಿಯಲ್ಲಿ ಬಿಟ್ಟು ಹೋಗಿದ್ದಾರೆ. ಕಳೆದ 10 ವರ್ಷಗಳಿಂದ ಕಷ್ಟಪಟ್ಟು ಬೆಳೆಸಿದ ಮರಗಳ ಟೊಂಗೆಗಳನ್ನು ಕಡಿಯದೆ ಮರಗಳನ್ನೇ ಕಡಿದಿರುವುದರಿಂದ ತೀವ್ರ ಹಾನಿಯಾಗಿದೆ. ಮರಗಳನ್ನು ಕಡಿಯುವ ಸಂದರ್ಭದಲ್ಲಿ ನನ್ನ ಅನುಮತಿಯನ್ನು ಪಡೆಯದೆ ನನ್ನ ಗಮನಕ್ಕೂ ತರದೆ ಕಡಿಯಲಾಗಿದೆ. ಮರಗಳನ್ನು ಕಡಿದಿರುವುದರ ಕುರಿತಂತೆ ಸೂಕ್ತ ರೀತಿಯ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಹಾಗೂ ಹೆಸ್ಕಾಂ ಇಲಾಖೆ ಈ ಬಗ್ಗೆ ಸೂಕ್ತ ಪರಿಹಾರವನ್ನು ಒದಗಿಸುವಂತೆ ಮಾರುತಿ ಬಸಪ್ಪ ಬಾರಿಕೇರ್ ಅವರು ಆಗ್ರಹಿಸಿದ್ದಾರೆ. ಬಾಮಣಗಿ ಗವೇಗಾಳಿ ಗ್ರಾಮದಲ್ಲಿ ವಾಸವಿದ್ದ ವ್ಯಕ್ತಿ ಕಳೆದ 24ನೇ ತಾರೀಕಿಗೆ ರವಿವಾರ ದಿವಸ KB ಡಿಪಾರ್ಟ್ಮೆಂಟ್ದವರು ನಮ್ಮ ಮಾಲ್ಕಿ ಪ್ರಾಪರ್ಟಿಯಲ್ಲಿದ್ದಂಥ ಮರಗಳನ್ನು ಲೈನ್ ಕ್ಲಿಯರ್ ಮಾಡೋ ನೆಪದಲ್ಲಿ, ಅಂದರೆ ಟೊಂಗೆ ಮಾತ್ರ ಹೊಡ್ಕೊಂಡು ಹೋಗ್ಬೋದಿತ್ತು ಅವರು. ಮತ್ತು ಅಲ್ಲೇ ನಮ್ಮ ಮನೆ ಇದೆ, ಒಂದು 100 ಮೀಟ್ರ್ ಅಂತರದಲ್ಲಿ ನಮ್ಮ ಮನೆ ಇದೆ. ನಮಗೊಂದು ಮಾತು ತಿಳಿಸದೆ ಪೂರ್ಣ ಒಂದು 4 ಫುಟ್ 5 ಫುಟ್ ಎತ್ತರದಲ್ಲಿ ಮರ ಸಂಪೂರ್ಣವಾಗಿ ಕಡಿದು ಹಾಕಿದ್ದಾರೆ. ಮತ್ತು ಅದು ಮರ ಪುನಃ ಮತ್ತೆ ಚಿಗಿಯೋ ಚಾನ್ಸಸ್ ಇಲ್ಲ, ಎಲ್ಲ ಸತ್ತೋಗೋ ಚಾನ್ಸಸ್ ಇದೆ. ಅದಕ್ಕಾಗಿ ದಯಮಾಡಿ ಹೆಸ್ಕಾಂ ಡಿಪಾರ್ಟ್ಮೆಂಟ್ದವರು ಏನಾದರೂ ನನಗೆ ಸಾಧ್ಯವಾದಷ್ಟು ನಮಗೆ ಏನಾದರೂ ಪರಿಹಾರ ಘೋಷಣೆ ಮಾಡಿ. ಯಾಕಂದರೆ 10 ವರ್ಷದಿಂದ ನಾನು ಕಷ್ಟಪಟ್ಟು ನೀರು ಹಾಕಿ ಬೆಳೆಸಿದ್ದು ಮರ. ಯಾವುದು ಮರ? ಅದು ಸಿಲ್ವರ್ ವುಡ್ ಮರ. ಅದು ಸಿಲ್ವರ್ ವುಡ್ ಮರ ಸುಮಾರು ಒಂದು 10-12 ಮರ ಹೋಗಿದೆ. 10-12 ಮರ ಬುಡದಿಂದಲೇ ಕಡಿದು ಬಿಟ್ಟಿದ್ದಾರೆ. ಬುಡ 4 ಫುಟ್ 5 ಫುಟ್ದಲ್ಲಿ ಕಡಿದಿದ್ದಾರೆ. ಅದು ಮತ್ತೆ ಪುನಃ ಬರುವುದಿಲ್ಲ. ಮತ್ತೆ ಕೆಳಗಡೆ ಹೊಸದಾಗಿ ತೋಟ ಮಾಡಿದ್ದೆ, ಆ ತೋಟದಲ್ಲಿ ಎಲ್ಲ ಉಳಿಸಿ ಹೋಗ್ಬಿಟ್ಟಿದ್ದಾರೆ. ಸಣ್ಣ ಸಣ್ಣ ಮರ, ನಮ್ಮ ಅಡಿಕೆ ಮರ ಎಲ್ಲ ಸುಮಾರು ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಕೇಳಲಿಲ್ವಾ? ಅಲ್ಲ, ಅವ್ರೊಂದು ಮಾತು ತಿಳಿಸ್ಬೇಕಾಗಿತ್ತು, ನಮ್ಗೆ ಗೊತ್ತಿಲ್ಲ. ಈಗ ಮರ ಅದು ಗೌರ್ಮೆಂಟ್ ಜಾಗದಲ್ಲಿ ನೆಟ್ಟಿದ್ರೆ ಅಥವಾ ನಮ್ದು ಓನ್ ಪ್ರಾಪರ್ಟಿ, ಅದು ಮಾಲ್ಕಿ ಪ್ರಾಪರ್ಟಿ. ಅದು ಅವ್ರೊಂದು ಮಾತು ಕೇಳಬೇಕಿತ್ತು. ಅಲ್ಲ, ಅವ್ರು ಲೈನ್ ಕ್ಲಿಯರ್ ಮಾಡ್ಕೊಂಡು ಹೋಗ್ಲಿ. ಯಾಕಂದ್ರೆ ಬೇರೆಯವ್ರಿಗೆ ಕರೆಂಟ್ ಹೋಗ್ಬೇಕು, ನಾವು ಒಪ್ತೇನೆ. ಬೇರೆಯವ್ರಿಗೆ ಹೆಲ್ಪ್, ನಮ್ಮ ಹೊಲದಿಂದ ಬೇರೆಯವ್ರಿಗೆ ಕರೆಂಟ್ ಹೋಗ್ತದೆ, ಸಾಕಾಗ್ತಿತ್ತು. ಅದು ಪುನಃ ಮತ್ತೆ ಮಾಡಿದ್ದಾರೆ. ನಿಮ್ಮ ಹತ್ರ ಕೇಳಲಿಲ್ಲ, ನಿಮ್ಮ ಹತ್ರ ಮಾತಾಡಿಲ್ಲ, ಕಟ್ ಮಾಡಿದ್ದಾರೆ. ಕಟ್ ಮಾಡಿದ್ದು ಹಾಗೇನೆ ಬಿಟ್ಟು ಹೋಗಿದ್ದಾರೆ. ಕಟ್ ಮಾಡಿರುವ ಮರಗಳೆಲ್ಲ ತೋಟದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬಿದ್ಕೊಂಡು ಅದು ನೋಡ್ಲಿಕ್ಕೆ ಆಗೋದಿಲ್ಲ. ಯಾರಾದ್ರೂ ನೋಡಿದ್ರೆ ಅದು ಹೊಟ್ಟೆಯಲ್ಲಿ ಬೆಂಕಿ ಬರ್ತದೆ, ಆ ಲೆಕ್ಕದಲ್ಲಿ ಇದೆ. ಈಗ ನಿಮ್ಗೆ ಅದು ತೆರವುಗೊಳಿಸಬೇಕು ಒಂದು, ಮತ್ತೆ ಅದಕ್ಕೆ ಸೂಕ್ತ ರೀತಿಯ ಪರಿಹಾರವನ್ನು ಏನಾದ್ರು ಪರಿಹಾರ ಕೊಟ್ಟು. 10 ವರ್ಷ ದುಡ್ದಿದ್ದೇವೆ ನಾವು, ಕಷ್ಟಪಟ್ಟಿದ್ದೇವೆ. ಏನಾದ್ರು ಹೆಸ್ಕಾಂ ಡಿಪಾರ್ಟ್ಮೆಂಟ್ದವರು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಏನಾದರೂ ನನಗೆ ಮತ್ತೆ ಅದು ಯಾರು ತಪ್ಪು ಮಾಡಿದ್ದಾರೆ, ಅವರೇ ತಪ್ಪು ಮಾಡಿದ್ದಾರೆ ಅಂತ ಹೇಳೋದಿಲ್ಲ. ನಿಮ್ಮ ಯಾರಾದರೂ ವರ್ಕರ್ಗಳು ಯಾರಾದರೂ ತಪ್ಪು ಮಾಡಿರ್ಬೋದು, ಅವ್ರಿಗೆ ಅದಕ್ಕೆ ಏನಾದರೂ ನೀವು ಪನಿಷ್ಮೆಂಟ್ ಕೊಡ್ರಿ. ಮತ್ತೊಂದು ಕಡೆ ಆಗಬಾರ್ದು, ನನಗಾಗಿದ್ದಂತ ಇನ್ನೊಂದು ಕಡೆ ಆಗಬಾರ್ದು ಅಂತೇಳಿ.